ಹಾಯ್, ನನ್ನ ಫ್ರಮ್ ಟೆಕ್ ಕನ್ನಡ. ಜಿಯೋ ಫೈಬರ್ ಸುಮಾರು 1.5 ವರ್ಷಗಳಿಂದ ನಾನು ಈ ಒಂದು ಜಿಯೋ ಫೈಬರ್ನ ಯೂಸ್ ಮಾಡ್ತಾ ಇದ್ದೀನಿ. ಈ 1.5 ವರ್ಷಗಳಲ್ಲಿ ಯಾವತ್ತೂ ಕೂಡ ನನಗೆ ಸರ್ವಿಸ್ ಪ್ರಾಬ್ಲಮ್ ಆಗೇ ಇಲ್ಲ. ಆಟೋಮೆಟಿಕ್ಕಾಗಿ ಮಧ್ಯೆ ಡಿಸ್ಕನೆಕ್ಟ್ ಆಗೋದು ಮತ್ತು ವೈರ್ ಬ್ರೇಕ್ ಆಗಿದೆ, ವೈರ್ ಕಟ್ ಆಗಿದೆ ಅನ್ನೋದು, ಈ ರೀತಿ ಪ್ರಾಬ್ಲಮ್ ಇದುವರೆಗೂ ನಾನು ಫೇಸ್ ಮಾಡೇ ಇಲ್ಲ. ಇನ್ ಕೇಸ್ ಪ್ರಾಬ್ಲಮ್ ಇದ್ರೂ ಕೂಡ ಅವ್ರು ಮುಂಚೆನೇ ಮೆಸೇಜ್ ಮಾಡಿಬಿಡ್ತಾರೆ, ಈ ರೀತಿ ಸರ್ವಿಸ್ ಪ್ರಾಬ್ಲಮ್ ಆಗುತ್ತೆ 1-2 ಗಂಟೆ ಅಂತ ಮುಂಚೆನೇ ಮೆಸೇಜ್ ಮಾಡಿಬಿಡ್ತಾರೆ. ಸೊ ತುಂಬ ಈಸಿ ಆಗಿಬಿಡುತ್ತೆ ನಮಗೆ. ಸೊ ಸರ್ವಿಸ್ ಅಂತೂ ಟಾಪ್ ನಾಚ್ ಅನ್ನಿಸ್ತು ನನಗೆ, ಸಖತ್ತಾಗಿದೆ. ಇದುವರೆಗೂ ನನಗೆ ಯಾವುದೇ ತೊಂದರೆಯನ್ನು ಈ ಒಂದು ಜಿಯೋ ಫೈಬರ್ ಕೊಟ್ಟಿಲ್ಲ. ಸೊ ಇದೀಗ ಜಿಯೋ ಫೈಬರ್ನವರು ಒಂದು ಹೊಸ ಪೋಸ್ಟ್ ಪೇಯ್ಡ್ ಪ್ಲ್ಯಾನ್ನ ಲಾಂಚ್ ಮಾಡಿರುವಂಥದ್ದು. ನೀವೇನಾದರೂ ಈ ಒಂದು ಜಿಯೋ ಫೈಬರ್ ಹೊಸಬ್ರಾಗಿದ್ದೀರಾ ಅಂತ ಅಂದರೆ, ಅಥವಾ ಪೋಸ್ಟ್ ಪೇಯ್ಡ್ಗೆ ಸ್ವಿಚ್ ಆಗಬೇಕು ಅಂತ ಇದ್ದೀರಾ ಅಂತ ಅಂದರೆ, ಯಾವುದೇ ಇನ್ಸ್ಟಾಲೇಷನ್ ಫೀಸ್ ಇರೋದಿಲ್ಲ. ಝೀರೋ ಇನ್ಸ್ಟಾಲೇಷನ್ ಫೀಸು. ನೀವು ಸೆಟ್-ಟಾಪ್ ಬಾಕ್ಸ್ಗಾಗಿರ್ಬೋದು ಅಥವಾ ರೂಟರ್ಗಾಗಿರ್ಬೋದು, ಯಾವುದೇ ದುಡ್ಡನ್ನು ಕೊಡೋ ಅವಶ್ಯಕತೆ ಇಲ್ಲ. ಸ್ಟಾರ್ಟಿಂಗೇ ನೀವು ಫ್ರೀಯಾಗಿ ತಂದು ಹಾಕೊಟ್ಟು ಹೋಗ್ತಾರೆ. ಒಂದು ತಿಂಗಳಾದ ನಂತರ ನೀವು ಪ್ರತಿ ಮಂತು ಪೇ ಮಾಡ್ಕೊಂಡು ಹೋದರೆ ಮುಗೀತು. ಕ್ರೇಜಿ ವಿಷಯ ಆಯಿತಾ. ಕೆಲವೊಂದು ಹೊಸ ಪ್ಲ್ಯಾನ್ಸ್ಗಳನ್ನ ಕೂಡ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಪೋಸ್ಟ್ ಪೇಯ್ಡ್ ಪ್ರೀಪೇಯ್ಡ್ ಪ್ಲ್ಯಾನಲ್ಲಿ ಬೆಲೆಯಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಆಯಿತಾ, ಆದರೆ ಕೆಲವೊಂದು ಹೊಸ ಫೀಚರ್ನ ಆ್ಯಡ್ ಮಾಡಿರುವಂಥದ್ದು. ಸೊ ನೀವು ಏನಾದರೂ 399 ರೂಪಾಯಿ ಪ್ಲ್ಯಾನು ಮತ್ತು 699 ರೂಪಾಯಿಂದ ಈ ಒಂದು ಜಿಯೋ ಫೈಬರ್ ಪ್ಲ್ಯಾನ್ ತೊಗೊಂಡ್ರೆ ನಿಮಗೆ ಪ್ರೀಪೇಯ್ಡಲ್ಲಿ ಯಾವುದೇ ಅಪ್ಲಿಕೇಶನ್ ಸಿಗೋದಿಲ್ಲ ಆಯಿತಾ. OTT ಅಪ್ಲಿಕೇಶನ್ ಸಿಗೋದಿಲ್ಲ. ಜಸ್ಟ್ ಇಂಟರ್ನೆಟ್ ನೀವು ಯೂಸ್ ಮಾಡ್ಬೋದು. ಆದರೆ ಈ ಒಂದು ಪೋಸ್ಟ್ ಪೇಯ್ಡ್ನಲ್ಲಿ ನೀವು ಎಕ್ಸ್ಟ್ರಾ 100 ರೂಪಾಯಿ ಕೊಟ್ರಿ ಅಂತ ಅಂದರೆ, ಏನು 399 ರೂಪಾಯಿ ಕೊಡ್ತೀರ ಅದಕ್ಕೆ ಎಕ್ಸ್ಟ್ರಾ 100 ರೂಪಾಯಿ ಕೊಟ್ರಿ ಅಂತ ಅಂದರೆ 6 ಅಪ್ಲಿಕೇಶನ್ಗಳು ಸಿಗ್ತವೆ, 6 OTT ಅಪ್ಲಿಕೇಶನ್ಗಳು ಸಿಗ್ತವೆ. ಸೊ ಅದರಲ್ಲಿ ಹಾಟ್ಸ್ಟಾರ್ ಇರೋದಿಲ್ಲ. ನಿಮಗೆ ಇನ್ನೂ ಎಕ್ಸ್ಟ್ರಾ 100 ರೂಪಾಯಿ ಅಂದರೆ ಟೋಟಲ್ ನೀವು ಬೇಸ್ ಪ್ರೈಸ್ ಮೇಲೆ 200 ರೂಪಾಯಿ ಎಕ್ಸ್ಟ್ರಾ ಕೊಟ್ರಿ ಅಂತ ಅಂದರೆ ನಿಮಗೆ ಕಂಪ್ಲೀಟ್ 14 OTT ಅಪ್ಲಿಕೇಶನ್ಗಳು ಸಿಗ್ತವೆ. ಸೊ ಆ 14 OTT ಅಪ್ಲಿಕೇಶನ್ನಲ್ಲಿ ನಿಮಗೆ ಅಮೆಝಾನ್ ಪ್ರೈಮ್ ಇರೋದಿಲ್ಲ ಮತ್ತು ನೆಟ್ಫ್ಲಿಕ್ಸ್ ಇರಲ್ಲ. ಅಷ್ಟು ಬಿಟ್ಟರೆ ಉಳಿದ ಎಲ್ಲ OTT ಇನ್ಕ್ಲೂಡಿಂಗ್ ಡಿಸ್ನಿ ಹಾಟ್ಸ್ಟಾರ್ ನಿಮಗೆ ಸಿಕ್ಬಿಡುತ್ತೆ. ಸೊ ಇದೊಂದು ಒಳ್ಳೆ ಆಪ್ಷನ್ ಆಗಬಹುದು ಇನ್ ಕೇಸ್ ನೀವೇನಾದರೂ ಹೆವಿ OTT ಅಪ್ಲಿಕೇಶನ್ಗಳನ್ನು ಯೂಸ್ ಮಾಡ್ತೀರಾ ಅಂತ ಅಂದರೆ. ಪರ್ಸ್ನಲಿ ನನಗನ್ನಿಸ್ದಂಗೆ ನೀವು ಒಂದು ಬೇಸ್ ಪ್ರೈಸ್ 399 ರೂಪಾಯಿನ ತೊಗೊಂಡು ನೀವೇ ಬೇಕಾದ್ರೆ ಸಬ್ಸ್ಕ್ರೈಬ್ ಆದ್ರೂ ಓಕೆ ಅನ್ಸುತ್ತೆ. ಏನಕ್ಕೆ ಅಂದರೆ ಅವರು 14 OTT ಅಪ್ಲಿಕೇಶನ್ ಕೊಡ್ತಾರೆ. ಯಾವ್ಯಾವುದೋ ಇರುತ್ತೆ ಆಯಿತಾ. ZEE5 ಅಂತೆ, ಸೋನಿ ಮ್ಯಾಕ್ಸ್ ಅಂತೆ, ಯೂರೋನೋ ಏನೇನೋ ಇರುತ್ತೆ ಆಯಿತಾ. ಸೊ ನಾವು ಅದರಲ್ಲಿ ಎಷ್ಟೋ ನೆಟ್ ಜಿಯೋ ಅಂತ ಅದರಲ್ಲಿ ಎಷ್ಟೋ ಅಪ್ಲಿಕೇಶನ್ ನಾವು ಯೂಸ್ ಮಾಡೋದೇ ಇಲ್ಲ, ಬಟ್ ಸ್ಟಿಲ್ ನಾವು ಪೇ ಮಾಡ್ತಾ ಇರ್ತೀವಿ ಅದಕ್ಕೆ. ಸೊ ನಂಗೆ ಅನ್ನಿಸ್ತಂಗೆ ಅದು ವರ್ತಲ್ಲ ಅನ್ಕೋತೀನಿ. ನೀವು ಹೆವಿ ಯೂಸ್ ಮಾಡ್ತೀರಾ ಅಂದರೆ ಮೋಸ್ಟ್ಲಿ ನೀವು 200 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ಟು ಒಂದು OTT ಅಪ್ಲಿಕೇಶನ್ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಅದನ್ನು ಬಿಟ್ಟರೆ 999 ರೂಪಾಯಿ ಏನು ಪ್ಲ್ಯಾನ್ ಇದೆ, ಅದು ಪ್ರೀಪೇಡಲ್ಲೂ ಇದೆ. ಸೊ ಅದಕ್ಕೆ ನಾರ್ಮಲ್ ಅಪ್ಲಿಕೇಶನ್ಗಳು ವಿತ್ ಅಮೆಝಾನ್ ಪ್ರೈಮ್ ಸಿಕ್ಬಿಡುತ್ತೆ. ಅದು 1000 ರೂಪಾಯಿ ಪ್ಲಸ್ ಟ್ಯಾಕ್ಸ್ ಬೀಳುತ್ತೆ ಆಯಿತಾ. ಅದಂತರ ಸೇಮ್ ಪ್ಲ್ಯಾನ್ 1,500 ರೂಪಾಯಿಗೆ 300 MB ಅದರಲ್ಲಿ ನಿಮಗೆ ನೆಟ್ಫ್ಲಿಕ್ಸು ಸಿಗುತ್ತೆ, ಪ್ರೈಮು ಸಿಗುತ್ತೆ. ಮತ್ತು 2,500 ರೂಪಾಯಿಂದು 500 MB ಅದರಲ್ಲಿ ನೆಟ್ಫ್ಲಿಕ್ಸ್ ಸ್ಟ್ಯಾಂಡರ್ಡ್ ಪ್ಲ್ಯಾನ್ ಸಿಗುತ್ತೆ. ಮತ್ತು 4,000 ರೂಪಾಯಿ ಹೈಯೆಸ್ಟ್ ಪ್ಲ್ಯಾನು. ಸೊ ಇವ್ರದ್ದು ಜಿಯೋ ಫೈಬರ್ ಅವ್ರದ್ದು. ಸೊ ಅದರಲ್ಲಿ ನಿಮಗೆ ನೆಟ್ಫ್ಲಿಕ್ಸ್ ಪ್ರೀಮಿಯಮ್ ಸಿಗ್ಬಿಡುತ್ತೆ. ಸೊ ಆ ರೀತಿ ಅದು 1 GB per second ಸ್ಪೀಡು. ಒಂದೇನಪ್ಪ ಅಂತ ಅಂದರೆ ಈ ಒಂದು ಪ್ರೀಪೇಯ್ಡ್ ಮತ್ತು ಪೋಸ್ಟ್ಪೇಯ್ಡ್ ಪ್ಲ್ಯಾನಲ್ಲಿ ಏನೂ ಅಂಥ ಡಿಫ್ರೆನ್ಸ್ ಇಲ್ಲ. ನೀವು ಸ್ಟಾರ್ಟಿಂಗ್ ಇನ್ಸ್ಟಾಲೇಷನ್ ಫೀಸ್ ಕೊಡೋ ಅವಶ್ಯಕತೆ ಇಲ್ಲ ಒಂದು ಪೋಸ್ಟ್ ಪೇಯ್ಡ್ನಲ್ಲಿ, ಆದರೆ ಪ್ರೀಪೇಯ್ಡ್ನಲ್ಲಿ ಕೊಡಬೇಕಾಗತ್ತೆ. ಸೆಕ್ಯೂರಿಟಿ ಫೀಸ್ ಅಂತ ಇಸ್ಕೋತಾರೆ, ಆಮೇಲೆ ಬೇಕಾದ್ರೆ ಅದನ್ನು ರೀಫಂಡ್ ಕೂಡ ಮಾಡ್ಕೊಬೋದು. ಬಟ್ ಪೋಸ್ಟ್ ಪೇಯ್ಡಲ್ಲಿ ಅದು ಕೂಡ ಇಸ್ಕೊಳ್ಳೋದು ನಿಮಗೆ ಜಸ್ಟ್ ತಂದ್ಬಿಟ್ಟು ಅವರೇ ಹಾಕೊಟ್ಟು ಹೋಗ್ತಾರೆ ಫ್ರೀಯಾಗಿ. ನೀವೇನು ಕೊಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಕಾಲ್ ಮಾಡಿ ಹೇಳಿದ್ರೆ ಸಾಕು, ಅವರೇ ಲೊಕೇಶನಿಗೆ ಬರ್ತಾರೆ, ಎಲ್ಲ ಪ್ರತಿಯೊಂದು ಮಾಡಿಬಿಟ್ಟು ಹೋಗ್ತಾರೆ. ಸೊ ನಂಗೆ ಅನ್ನಿಸ್ದಂಗೆ ಪ್ಲ್ಯಾನ್ ಏನೂ ಚೇಂಜ್ ಇಲ್ಲ. ನೋಡಿ, ನಿಮಗೆ ಒಂದು ಬೇಸಿಕ್ ಪ್ಲ್ಯಾನ್ಲು ಕೂಡ OTT ಬೇಕು ಅಂತಂದರೆ ಇದೊಂದು ಆಪ್ಷನ್ ಆಗಿ ಇಟ್ಕೊಬೋದು. ಒಂದು ಒಳ್ಳೆ ವಿಷಯ, ಒಳ್ಳೆ ಪ್ಲ್ಯಾನ್ಸೇ. ಇನ್ನು ನಮ್ಮ ಭಾರತದಲ್ಲಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅತಿ ಹೆಚ್ಚು ಲ್ಯಾಂಡ್ಲೈನ್ ಅಂದರೆ ಈ ಒಂದು ವೈರ್ಡ್ ಇಂಟರ್ನೆಟ್ ಕನೆಕ್ಷನ್, ಬ್ರಾಡ್ಬ್ಯಾಂಡ್ ಅಂತ ಅನ್ಬೋದು ಬೇಕಾದರೆ, ಒಂದು ಬ್ರಾಡ್ಬ್ಯಾಂಡ್ ಕನೆಕ್ಷನ್ನ ನೀಡುವಂಥ ಒಂದು ಕಂಪನಿ BSNL. ಹೌದು, BSNL ಅತಿ ಹೆಚ್ಚು ಕಸ್ಟಮರ್ಗಳನ್ನು, ಲ್ಯಾಂಡ್ಲೈನ್ ಕಸ್ಟಮರ್ಗಳನ್ನ ಹೊಂದಿರುವಂಥದ್ದು. ಸೊ ಸುಮಾರು 75 ಲಕ್ಷ ಕಸ್ಟಮರ್ಗಳು ನಮ್ಮ ಭಾರತದಲ್ಲಿರುವಂಥದ್ದು. ಸೊ BSNL ಮೊದಲ ಸ್ಥಾನವನ್ನು ಪಡ್ಕೋತಾ ಇದೆ. ದಿನ ಬರ್ತಾ ಒಂದು BSNL ಯೂಸ್ ಮಾಡುವ ಜನಗಳ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಿರುವಂಥದ್ದು, ಡಿಕ್ಲೈನ್ ಆಗ್ತದೆ. ಸೊ ಇನ್ನು ಮೋಸ್ಟ್ಲಿ ಕೆಲವು ತಿಂಗಳಲ್ಲಿ, ಕೆಲವು ವರ್ಷಗಳಲ್ಲಿ ಮೋಸ್ಟ್ಲಿ BSNLಗೆ 75 ಲಕ್ಷ ಏನಿದ್ದಾರೆ ಅದು ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ. ಏನಕ್ಕೆ ಅಂತ ಅಂದರೆ ರಿಲಯನ್ಸ್ ಜಿಯೋ ಬಂದಮೇಲೆ ಎಲ್ಲರೂ ಕೂಡ ರಿಲಯನ್ಸ್ ಜಿಯೋ ಕಡೆ ಹೋಗ್ತಾ ಇದ್ದಾರೆ. ಹೌದು, 2ನೇ ಪೊಸಿಷನಲ್ಲಿ ರಿಲಯನ್ಸ್ ಜಿಯೋ ಇರುವಂಥದ್ದು. ಇಷ್ಟು ದಿನ ಏರ್ಟೆಲ್ ಇತ್ತು. ಹೌದು, ಬ್ರಾಡ್ಬ್ಯಾಂಡ್ ಅಂದರೆ ವೈರ್ಡ್ ಕನೆಕ್ಷನಲ್ಲಿ 2ನೇ ಪ್ಲೇಸಲ್ಲಿ ಇಷ್ಟು ದಿನ ಏರ್ಟೆಲ್ ಇತ್ತು. ಸೊ ಇದೀಗ ಏರ್ಟೆಲ್ನ ಬೀಟ್ ಮಾಡಿ ಜಿಯೋದವರು
ಎರಡನೇ ಪೊಸಿಷನಿಗೆ ಬಂದಿರುವಂಥದ್ದು. ಸುಮಾರು 58.85 ಲಕ್ಷ ಕಸ್ಟಮರ್ಗಳನ್ನು ಇವನು ಜಿಯೋ ಫೈಬರ್ ಹೊಂದಿರುವಂಥದ್ದು ಆಯಿತಾ. ಸೊ ಬೆಂಕಿ ವಿಷಯ, ಏನಕ್ಕೆ ತುಂಬ ಅಫೋರ್ಡಬಲ್ ಆಗಿ ನೀಡ್ತಾ ಇದ್ದಾರೆ, ಸರ್ವಿಸ್ ಕೂಡ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಅದರಿಂದ ನಂಗೆ ಅನ್ನಿಸ್ತಾ ಕಸ್ಟಮರ್ಗಳು ಇನ್ನೂ ಜಾಸ್ತಿ ಆಗ್ತಾರೆ. ನಂಗೆ ಅನ್ನಿಸ್ದಂಗೆ ಜಿಯೋದವರು BSNLನ ಕೂಡ ಬೀಟ್ ಮಾಡ್ತಾರೆ ಇನ್ನು ಕೆಲವು ತಿಂಗಳಲ್ಲಿ ಮೋಸ್ಟ್ಲಿ. ಇನ್ನೂ ಮೂರನೇ ಸ್ಥಾನ ಆಗಲಿ ನನಗೆ ಏರ್ಟೆಲ್ಲು. ಸೊ ಏರ್ಟೆಲ್ ಇಷ್ಟು ದಿನ ಎರಡನೇ ಪ್ಲೇಸಲ್ಲಿತ್ತು. ಸೊ ಸದ್ಯಕ್ಕೆ ಇವ್ರದ್ದು ಸುಮಾರು 57.66 ಲಕ್ಷ ಕಸ್ಟಮರ್ಗಳನ್ನ ಹೊಂದಿರುವಂಥದ್ದು. ಸೊ ಏರ್ಟೆಲ್ದು ಕೂಡ ಬ್ರಾಡ್ಬ್ಯಾಂಡ್ ಇದೆ, ಏರ್ಟೆಲ್ದು ಕೂಡ ಅವರು ಕೂಡ ಫೈಬರ್ ಕನೆಕ್ಷನ್ನ ಕೊಡ್ತಾರೆ ಮನೆಗೆ. ಸೊ ಅವರು ಮೂರನೇ ಪೊಸಿಷನಲ್ಲಿದ್ದಾರೆ. ಸೊ ಒಂದು ಒಳ್ಳೆ ವಿಷಯ ಏನಕ್ಕೆ ಅಂತಂದರೆ, ಮುಂಚೆ ಎಲ್ಲ ನಾನು ಹಾಸನಲ್ಲಿರಬೇಕಾದ್ರೆ ಬರೀ 512 Kbps ನಾನು 512 Kbps ಡೌನ್ಲೋಡ್ ಸ್ಪೀಡ್ಗೆ ನಾನು ಆ ಟೈಮಲ್ಲಿ ಸುಮಾರು 800-900 ರೂಪಾಯಿ ಕೊಡಬೇಕಾಗಿರ್ತಿತ್ತು. ಟೈರ್ 2, ಟೈರ್ 3 ಸಿಟಿಗಳಲ್ಲಿ ಬ್ರಾಡ್ಬ್ಯಾಂಡ್ ಪ್ರೈಸ್ ಹೆವಿ ಜಾಸ್ತಿ ಇರ್ತಿತ್ತು. ಬೆಂಗಳೂರಿನಲ್ಲಿ ಕಾಂಪಿಟೇಷನ್ ಇರ್ತಿತ್ತು, ಅದರಿಂದ ಬೆಲೆ ಕಡಿಮೆ ಇರ್ತಿತ್ತು. ಆದರೆ ಟೈರ್ 2, ಟೈರ್ 3 ಸಿಟಿಗಳಲ್ಲಿ ಅಷ್ಟೊಂದು ಕಾಂಪಿಟೇಷನ್ ಇಲ್ಲ. ಸೊ ಆ ಒಂದು ಲೋಕಲ್ ಇಂಟರ್ನೆಟ್ ಪ್ರೊವೈಡರ್ ಏನು ದುಡ್ಡು ಹೇಳ್ತಾರೆ ಅಷ್ಟೇ ಕೊಡಬೇಕಾಗಿರ್ತಿತ್ತು. ಸೊ ಆದರೆ ಇದೀಗ ಜಿಯೋ ಫೈಬರ್ ಬಂದಮೇಲೆ ಎಲ್ಲ ಕಡೆ ಜಿಯೋ ಫೈಬರ್ ಇದೆ. ಈಗಂತೂ ಹಾಸನಲ್ಲೂ ಇದೆ, ಮೈಸೂರು, ಎಲ್ಲ ಕಡೆ ಇರುವಂಥದ್ದು. ಸೊ ಜಿಯೋ ಫೈಬರ್ ಬಂದಮೇಲೆ ಎಲ್ಲರೂ ಕೂಡ ಅಫೋರ್ಡಬಲ್ ಆಗಿ ಒಂದು ಬ್ರಾಡ್ಬ್ಯಾಂಡನ್ನು ಹಾಕಿಸ್ಕೊಬೋದು ಮನೆಗೆ. ಸೂಪರ್ ವಿಷಯ, ಅನ್ಲಿಮಿಟೆಡ್ ಇಂಟರ್ನೆಟ್ ನಿಮಗೆ ಸಿಕ್ಬಿಡುತ್ತೆ ಮನೆಗೆ. ಇಷ್ಟು ದಿನ ಮನೆಯಲ್ಲಿ ನಾವೆಲ್ಲರೂ ಕೂಡ ಏನು ಸೆಟ್ ಟಾಪ್ ಬಾಕ್ಸು, ಡಿಶ್ ಹಾಕ್ಸ್ಕೊಂಡೆಲ್ಲ ಟಿ ವಿ ನೋಡ್ತಾ ಇದ್ವು. ಸೊ ಅವಶ್ಯಕತೆನೇ ಇಲ್ಲ. ನೀವು ಜಿಯೋ ಫೈಬರ್ ಇದ್ದರೆ ಆ ಜಿಯೋ ಫೈಬರ್ ಸೆಟ್ ಟಾಪ್ ಬಾಕ್ಸಲ್ಲಿ ಆಲ್ಮೋಸ್ಟ್ ಪ್ರತಿಯೊಂದು ಲೈವ್ ಟಿ ವಿಗಳು ಬಂದ್ಬಿಡ್ತವೆ. ಸೊ ಆ ರೀತಿ ಆಗಿಬಿಟ್ಟಿದೆ ಈಗ. ನಂಗೆ ಅನಿಸ್ತಾ ಫ್ಯೂಚರ್ನಲ್ಲಿ ಪ್ರತಿಯೊಬ್ಬರು ಕೂಡ ಈ ಒಂದು ಸ್ಮಾರ್ಟ್ ಟಿ ವಿಗೆ, ಸ್ಮಾರ್ಟ್ ಇಂಟರ್ನೆಟ್ ಮುಖಾಂತರ ಯೂಸ್ ಮಾಡುವಂಥ ಅಪ್ಲಿಕೇಶನ್ಗಳು, ಇಂಟರ್ನೆಟ್ ಮೂಲಕ ಈ ಒಂದು ಸೆಟ್ ಟಾಪ್ ಬಾಕ್ಸ್ ಏನು ಬರ್ತವೆ, ಸೊ ಅದಕ್ಕೆ ಸ್ವಿಚ್ ಆಗ್ತಾರೆ ನಂಗೆ ಅನ್ನಿಸ್ದಂಗೆ. ಸೊ ಆ ಟೈಮಲ್ಲಿ ನೀವು ಡಿಶ್ಶು ಅದರದ್ದೆಲ್ಲ ಅವಶ್ಯಕತೆನೇ, DTH ಅವಶ್ಯಕತೆನೇ ಇಲ್ಲ. ಸೊ ಪ್ರತಿಯೊಬ್ಬರು ಕೂಡ ಇಂಟರ್ನೆಟ್ ಮುಖಾಂತರ ಲೈವ್ ಟಿ ವಿಯನ್ನು ನೋಡ್ತಾ ರೀತಿ ಆಗಬಹುದು, ಆಗತ್ತೆ ನಂಗೆ ಅನ್ನಿಸ್ದಂಗೆ. ನೀವು ನಂಬಲ್ಲ, ಅಮೆರಿಕಾದಲ್ಲಿ ಆ ಒಂದು ಸಂಖ್ಯೆ ಎಷ್ಟು ಕಡಿಮೆ ಅಂದರೆ ಅವ್ರ ಮನೇಲಿ ಯಾರೂ ಕೂಡ ಈ ಒಂದು ಡಿಶನ್ನು ಹಾಕ್ಸ್ಕೊಳಕ್ಕೆ ಹೋಗಲ್ಲ. ಈಗ ಪ್ರತಿಯೊಬ್ಬರು ಕೂಡ ಈ ಒಂದು OTT ಪ್ಲ್ಯಾಟ್ಫಾರ್ಮ್ನಲ್ಲೇ ಪ್ರತಿಯೊಂದು ಟಿ ವಿಯನ್ನು, ಎಂಟರ್ಟೈನ್ಮೆಂಟ್ ಮೂವಿಯನ್ನು, ಸೀರೀಸ್ಗಳನ್ನ ನೋಡ್ಕೋತಾರೆ. ಸೊ ಆ ರೀತಿ ಪರಿಸ್ಥಿತಿ ಬಂದಿರುವಂಥದ್ದಲ್ಲಿ ಅದು ನಮ್ಮ ಭಾರತದಲ್ಲೂ ಕೂಡ ಆಗುತ್ತೆ. ಬಟ್ ಸ್ವಲ್ಪ ಟೈಮ್ ತೊಗೊಳುತ್ತೆ, ಕಾದು ನೋಡಿ ಯಾವಾಗ ಆಗುತ್ತೆ ಅಂತ. ಸೊ ಇದಿಷ್ಟು ಇವತ್ತಿನ ಒಂದು ಜಿಯೋ ಪ್ಲ್ಯಾನ್ದು ಮತ್ತು ನಮ್ಮ ಭಾರತದ ಒಂದು ಬ್ರಾಡ್ಬ್ಯಾಂಡಿಂದು ಸ್ಟ್ಯಾಟಿಸ್ಟಿಕ್ಸು. ನಿಮಗೆ ಈ ಒಂದು ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು, ಕೆಲವೊಂದು ಹೊಸ ವಿಷಯಗಳು ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆದಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ ವಿಡಿಯೋದಲ್ಲಿ.